ಕರ್ನಾಟಕದ ಮಹಾಜನತೆಗೆ ನಮಸ್ಕಾರ. ನನ್ನ ಹೆಸರು ಸ್ವಲ್ಪ ಸುಮ್ಮನೆ ಇರಪ್ಪ, ಜನರ ಹತ್ರ ಮಾತಾಡ್ತಿದ್ದೀನಿ. ನನ್ನ ಹೆಸರು ಸುಮ್ಮನೆ ನನ್ನ ಹೆಸರು ಯಾರ ಕಿತ್ತವಂಗ್ ಹೊಡ್ಬಿಡ್ತೀನಿ ಓಯ್ ಆ ಕಡೆ. ಮಹಾಜನಗಳೇ, ನನ್ನ ಹೆಸರು ಗಣೇಶ ಅಂತ. ನಮ್ಮ ತಂದೆಯವರ ಹೆಸರು ರಾವ್ ಬಹದ್ದೂರ್ ಶಿವರಾಜ್ ಪಾಟೀಲ್ ಅಂತ. ಈ ಮನೆಯ ಹೆಸರು ಕೈಲಾಸ ಅಂತ. ನನ್ನ ತಾಯಿಯ ಹೆಸರು ಗಿರಿಜಮ್ಮ ಅಂತ. ನನ್ನ ತಾಯಿ ಈ ಕೈಲಾಸನ ಬಿಟ್ಟು ಆ ಕೈಲಾಸನ ಸೇರಿ ಬಹಳ ವರ್ಷಗಳಾಯ್ತು. ನಮ್ಮ ತಂದೆಯವರು ನಮ್ಮ ತಾಯಿಯವರು ಸೇರಿರೋ ಕೈಲಾಸನ ಸೇರ್ಬೇಕು ಅಂತ ಟಿಕೆಟ್ ತೊಗೊಳೋದಕ್ಕೆ ರೆಡಿಯಾಗಿದ್ದಾರೆ. ಅದಕ್ಕೆ ಇಷ್ಟು ಜನ ಇಲ್ಲಿ ಸೇರಿರೋ. ಏನ್ರಿ ಹಿಂಗ್ ಮಾತಾಡ್ತಾ ಇದ್ದೀರಾ? ತಂದೆ ಬಗ್ಗೆ ಹಿಂಗ್ ಮಾತಾಡ್ತಿದೀನಿ ಅಂತೀರಾ? ರೇ ಸ್ವಾಮಿ, ನನಗಿರೋ ತಂದೆ ಏನಾದ್ರು ನಿಮಗಿದ್ರೆ ನೀವು ಇದೇ ತರ ಮಾತಾಡ್ತಾ ಇದ್ದಿದ್ದು. ನೋಡಿ, ನಾನು ಈ ಮನೆನ ಮಾರಿ ಬೆಂಗಳೂರಿಗೆ ಹೋಗಿ ಸೆಟ್ಲ್ ಆಗೋಣ ಅಂತ ಬಹಳ ಆಸೆಯಿಂದ ನಮ್ಮ ಅಪ್ಪನಿಗೆ ಹೇಳಿದ್ರೆ ನಮ್ಮಪ್ಪ ಏನ್ ಹೇಳ್ತಾನೆ ಗೊತ್ತಾ? ಬೇಡಪ್ಪ ಮಗನೇ, ಬೇಡಪ್ಪ, ಇದು ಕೈಲಾಸ ಅಂತಾನೆ. ಇದು ಕೈಲಾಸ ಇದ್ದಂಗಿದ್ಯಾ? ನೋಡ್ರಿ ಆ ಕಡೆ ಎಲ್ಲ ಗೋಡೆ ಉದ್ರೋಗಿದೆ, ಈ ಕಡೆ ನೋಡಿ ಉದ್ರೋಗೋದ್ರಲ್ಲಿ ಇದೆ. ಅಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ ಶೀಟು, ಅದು ಯಾಕೆ ಗೊತ್ತಾ? ಎಲ್ಲಾ ಹೆಂಚುಗಳು ತದಾನ್ ತೂತಾಗಿದ್ದಾವೆ. ಮಳೆ ನೀರು ಬಂದ್ರೆ ಎಲ್ಲಿ ಸೋರುತ್ತೆ ಅಂತ. ಇದು ಕೈಲಾಸನ? ಅಲ್ಲಪ್ಪ, ಹುಟ್ಟಿದ ಮನೆ ಮೇಲೆ ನಿಂಗೇನ್ ಸೆಂಟಿಮೆಂಟೇ ಇಲ್ವಾ? ಸೆಂಟಿಮೆಂಟಾ? ರೇ ಸ್ವಾಮಿ, 10 ಬಿಸ್ನೆಸ್ ಮಾಡಿದ್ದೀನಿ ಕಣ್ರಿ ನಾನು. 10 ಬಿಸ್ನೆಸ್ ಲಾಸು. ಸಾಯ್ತಾವನಲ್ಲ ಮುದ್ಕ, ಕೊಟ್ಟವನ ಒಂದೇ ಒಂದು ತೂತ್ ಕಾಸು. ಅಲ್ಲಿ ನೋಡಿ, ಅಲ್ಲಿ ನಿಂತವನಲ್ಲ ಅವನೇ ಖಾನ್. ಪೇಪರ್ ಎಲ್ಲ ಪಕ್ಕ ಇದೆ ನೋಡಿ. ಉದ್ದ 1 ಕಿಲೋಮೀಟರ್, ಅಗಲ 1 ಕಿಲೋಮೀಟರ್, ಅಲ್ಲಿವರೆಗೂ ಎಲ್ಲ ಇವ್ರದೇನೆ. ಗಣೇಶ, ಈ ಪತ್ರಕ್ಕೆ ಸೈನ್ ಹಾಕ್ಬಿಟ್ಟು ಅಡ್ವಾನ್ಸ್ ಇಸ್ಕೋಬಾ. ಇರು ತಂದೆ, ನಮ್ ತಂದೆ ಟಿಕೆಟ್ ತಗೊಳ್ಳಿ. ಏನು ಮುದ್ಕ ಹೋಗ್ಬಿಟ್ಟ? ಅಣ್ಣ, ನಿಮ್ಮ ಹತ್ರ ಮುಖ್ಯವಾದ ವಿಷಯ ಏನೋ ಮಾತಾಡ್ಬೇಕಂತೆ. ಶಿವನ್ ಪಾದ ಸೇರೋರ್ಗೆ ನನ್ನ ಹತ್ರ ಏನೋ ಮಾತು ಬರಕ್ ಆಗಲ್ಲ ಅಂತ ಹೇಳೋ. ಗಣೇಶ, ಏಯ್ ನೀವು ಹೋಗೋ. ಸಾಯ ಹೊತ್ನಲ್ಲೇ ಮುದುಕರು ನಿಧಿಯಲ್ಲಿ ಬಚ್ಚಿಟ್ಟಿರೋದು ಅಂತ ಹೇಳೋದು. ನಿಧಿನ ಸಾಯ ಗಳಿಸುತ್ತೆ ಮುಕ್ತಿ ಆದ್ರೂ ತೋರ್ಸೋ ನಿನ್ ಬಾಯಿ ಬಣ್ಣಕ. ಪುಣ್ಯಾತ್ಮ ನಮ್ಮ ಯಜಮಾನ, ಅಂತವ್ರ ಒಟ್ಟಾಗಿ ಅಂತ ಮಗ ಹುಟ್ಬಿಟ್ಟ ನೋಡಿ. ಹೋಗ್ಕಳಪ್ಪ ಅಣ್ಣೆ. ಅಪ್ಪ ಕರ್ದ ಅಪ್ಪ. ಅಪ್ಪ ಅಪ್ಪ, ಸ್ವಲ್ಪ ಎಲ್ರನ್ನೂ ಆಚೆ ಕಳಿಸು. ಮಹಾಜನ್ಗಳೇ, ನಮ್ಮ ತಂದೆಯವರು ನಮ್ಗೇನೋ ಗುಟ್ಟೆ ಹೇಳ್ಬೇಕಂತೆ. ದಯಮಾಡಿ ತಾವಿದನ್ನೆಲ್ಲ ಕೇಳಿಸ್ಕೊಂಡು ಹೊರಗಡೆ ಹೋಗಿ ಕಾಗೆ ಆರಿಸ್ಬಿಟ್ಟಿರ. ಹೊರಗಡೆ ಹೋಗಿಯಪ್ಪ. ಅಯ್ಯ ಹೊರಡ್ರಪ್ಪ, ಒಳ್ಳೆ ಗರಡ್ಗಂಬ ತರ ನಿಂತಿರ. ಹೊರಡ್ರಯ್ಯ, ತೊಲಗ್ರಯ್ಯ. ಕಂಡವ್ರ ಮನೆ ವಿಚಾರ ಅಂದ್ರೆ ಹೆಂಗ್ ನಿಂತ್ಕೊಂಡ್ಬಿಡ್ತಾರ ನೋಡಿ. ಅಬ್ಬ ಕೂತ್ಕೊಳ್ಳ. ಅಲ್ಲಿ ಕೂತ್ಕೊಂಡೆಪ್ಪ. ನಾನು ಹೋಗ್ತಿದ್ದೀನಿ ಕಣ. ಸರಿಯಪ್ಪ, ನಾನು ಹೋಗ್ತಿದ್ದೀನಿ ಅಂದೆ. ಸರಿ ಅಂತ ಹೇಳ್ದಲ್ಲಪ್ಪ. ನನಗಿರೋ ಜಮೀನಿಗೆಲ್ಲ ನೀನೇ ವಾರಸ್ದಾರ. ವಾರಸ್ದಾರ ಏನೋ ಸರಿ, ಜಮೀನಿಲ್ಲ ಐತಪ್ಪ. ಯಾರು ಬಂದು ಕೇಳಂಗಿಲ್ಲ. ಕೊಟ್ಟು 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 ನನ್ನ ಬಾಳ್ನ ಮುಂಡ ಮುಚ್ಚಿ 3 ದಾರಿನಲ್ಲಿ ಕುಂಡ್ರಿಸ್ಬಿಟ್ಟಿದ್ಯಲ್ಲಪ್ಪ. ಮಂಡ್ಯ ಪಕ್ಕದಲ್ಲಿ ತಾವರೆಕೆರೆ ಅನ್ನೋ ಊರು, ಅಲ್ಲಿ 15 ಎಕರೆ ಜಮೀನು ಇದೆಯಾ? ಇತ್ತು. ಅಯ್ಯ, ಆಗಿನ್ನು ನಂಗೆ ಚಿಕ್ಕ ವಯಸ್ಸು. ಜಮೀನು ನೋಡೋಕಂತ ಹೋಗ್ತಿದ್ದೆ. ಅಲ್ಲೊಬ್ಬ ಹುಡುಗಿ, ಉಮಾ ಅಂತ ಹೆಸರು, ಸುಂದರವಾಗಿದ್ದಳು. ನೋಡ್ತಾನೆ ಇರಬೇಕು ಅನ್ನೋ ಹಾಗೆ. ಚೆನ್ನಾಗಿ ಹಾಡ್ತಿದ್ದಳು. ಕೇಳ್ತಾನೆ ಇರಬೇಕು ಅನ್ನೋ ಹಾಗೆ. ನಾನು ನೋಡ್ತಾನೆ ಕೇಳ್ತಾನೆ ಇದ್ದೆ. ಸ್ನೇಹ ಬೆಳೀತು. ರಹಸ್ಯವಾಗಿ ಮದ್ವೆನೂ ಆಯ್ತು. ಸೆಕೆಂಡ್ ಸೆಟಪ್ಪ. ಹಾಗನ್ಬೇಡುವ. ಚಿಕ್ಕಮ್ಮ ಅನ್ನು. ಚಿಕ್ಕಮ್ಮ ಇರೋದೇ ಸ್ವಲ್ಪ, ಅದರಲ್ಲ ಅವ್ರಿಗೂ ಅವ್ರದ್ದು ಹಂಚ್ಬೇಕಾ? ಹೌದು, ಈಗಿದಾರ? ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ? ನಾನು ಅವಳನ್ನು ಬಿಟ್ಟು ಬಂದು 19 ವರ್ಷ ಆಯ್ತು. ಅಲ್ಲಿ ಏನ್ ನಡೀತು ಅಂತಾನೆ ನಂಗೆ ಗೊತ್ತಿಲ್ಲ. ಸರಿ, ಈಗ ಏನ್ ಮಾಡ್ಬೇಕು? ನಮ್ಮ ದೇವ್ರ ಮನೆ ಪಕ್ಕದ ಕೋಣೆ ಯಾವಾಗ್ಲೂ ಬೀಗ ಹಾಕೇ ಇರುತ್ತೆ. ಯಾಕೆ? ಅದ್ರಲ್ಲಿ ಒಂದು ಪೆಟ್ಟಿಗೆ. ಪೆಟ್ಟಿಗೆನಾ? ಹೌದು. ಈಗ್ಲೂ ಇದೆಯಾ ಇಲ್ಲ ಇತ್ತ? ಈಗ್ಲೂ ಇದೆ. ಆದ್ರೆ ಅದು ನಿಂಗ್ ಸೇರಿದ್ದಲ್ಲ, ನಿನ್ ಚಿಕ್ಕಮ್ಮಂಗ್ ಸೇರಿದ್ದು. ಅದರಲ್ಲಿ ಏನಿದೆಯೋ? ಅದರಲ್ಲಿ ನಿನ್ ಚಿಕ್ಕಮ್ಮ. ಪಾಪಿ ಚಿಕ್ಕಮ್ಮನ? ಅದಲ್ವೋ, ಅದರಲ್ಲಿ ನಿನ್ನ ಚಿಕ್ಕಮ್ಮನ ಕೆಲವು ವಸ್ತುಗಳಿವೆ. ನೀನು ಆ ಊರಿಗೆ ಹೋಗಿ ನಿನ್ನ ಚಿಕ್ಕಮ್ಮನ ಹುಡುಕಿ ಅವಳನ್ನು ಇಲ್ಲಿ ಕರ್ಕೊಂಡ್ಬಂದು ಪೆಟ್ಟಿಗೆನ ಅವಳ ಕೈಗೆ ಕೊಡಬೇಕು. ಸರಿ, ಅದ್ರಲ್ಲಿ ಏನು ವಸ್ತು ಇದೆ ಅಂತಾದ್ರೂ ಹೇಳ್ಬಾರ್ದಾ? ಅದು ನಿಂಗೆ ಬೇಡವಾದ ವಿಷಯ. ಎಲ್ಲ ವಿಷಯ ನೀನೇ ಹೇಳ್ತಾ ಇದೆಯಲ್ಲ. ಅಲ್ಲ,
ಅಕಸ್ಮಾತ್ ನೀನ್ ಸತ್ ಮೇಲೆ ಆ ಪೆಟ್ಟಿಗೆನ ಹೊಡೆದು ಏನಿದೆ ಅಂತ ನಾನ್ ನೋಡ್ಬಿಟ್ರೆ ಏನ್ ಮಾಡ್ತೀಯಾ? ನನ್ನ ಮಗ ಹಾಗೆ ಮಾಡುವನಲ್ಲ ಅಂತ ನಂಗೆ ಗೊತ್ತು. ಇದನ್ನೆಲ್ಲ ಮಾಡ್ತೀನಿ ಅಂತ ಭಾಷೆ ಕೊಡು. ಆಯ್ ಇದಕ್ಕ ನಮ್ಮನ್ನ ಕರೆಸಿದ್ದು. ಹೌದು, ದರಿದ್ರ ನನ್ ಮಗ ಕಾನೂನು ನಿಧಿ ಇದೆ ಅನ್ಬಿಟ್ಟ. ಆಯ್ತು, ಎಲ್ಲ ಮರೆತು ಆ ಭಗವಂತನ ಕಡೆ ಧ್ಯಾನ ಮಾಡು, ಮಾತು ಕೊಡ್ತೀನಿ. ಇದೋ ಕೊಟ್ಟೆ. ಈಗ ಎಲ್ಲರನ್ನು ವಾಪಸ್ ಬರೋಕೆ ಹೇಳು. ಆಯ್ತು, ನೀನು ಬಾ. ಆ? ಇನ್ನೊಂದು ವಿಷಯ ಇದೆ. ಆ? ಇನ್ನೊಂದು ವಿಷಯ ಅಂದ್ರೆ ಬೇರೆ ಎಲ್ಲರೂ ಕಾಗೆ ಆಡ್ಸೋರ? ಮಹಾಜನಗಳೇ, ಮೈ ಡಿಯರ್ ಲೇಡೀಸ್, ಫ್ರೆಂಡ್ಸ್ ಅಂಡ್ ಕರಿ ಕಾಗೆಗಳೇ, ನಮ್ಮ ತಂದೆಯವರು ಒಂದು ಗುಟ್ಟನ್ನ ಹೇಳಿದ್ದಾರೆ. ಅವ್ರು ಹೋಗೋ ಟೈಮ್ ಆಯ್ತು. ತಾವೆಲ್ಲ ಲೈನ್ ಆಗಿ ಹೋಗಿ ದರ್ಶನ ತಗೊಳ್ಳಿ. ಬನ್ನಿಪ್ಪ, ನಿಧಾನಕ್ಕೆ ಹೋಗಿ ಎದೆ ಮೇಲೆ ಕಾಲಿಟ್ಬಿಟ್ಟು ಯಾರ ಬಿಟ್ಬಿಟ್ಟು ಹೋಗಿರೋ ನನ್ನ ಮಗನೇ. ಅಪ್ಪ, ನಿನ್ನ ಅಭಿಮಾನಿ ದೇವರುಗಳೆಲ್ಲ ಬಂದಿದಾರಪ್ಪ. ಈ ಮನೆಯಲ್ಲಿ ನಾನು ಹುಟ್ಟಿದೆ, ಬೆಳೆದೆ, ಬಾಳಿದೆ. ಹೊಗೆನೂ ಹಾಕಿಸ್ಕೊತಾವ್ರಿ. ನನ್ನ ಹಾಗೆ ನೀನು ಈ ಮನೇಲಿ ಹುಟ್ಟಿದೆ, ಬೆಳೆದೆ. ನೀನು ಇಲ್ಲೇ ಬಾಳ್ಬೇಕು, ಸಾಯ್ಬೇಕು. ಅಪ್ಪ, ಬಾಳ್ಬೇಕು, ಓಕೆ. ಹೊಗೆ ಹಾಕ್ಸ್ಕೊಳ್ಳೋದು ಯಾಕೆ? ಇದು ಬರೀ ಮನೆ ಅಲ್ಲ ಕಣೋ, ದೇವರ ಸ್ಥಾನ. ಈ ಮನೆಗೆ ಭಗವಂತನ ಕೃಪೆ ಇದೆ. ಇಲ್ಲಿ ಸತ್ರೆ ಸೀದಾ ಕೈಲಾಸಕ್ಕೆ ಹೋಗ್ತಾರೆ. ಕೈಲಾಸಕ್ಕೆ ರೂಟ್ನ ಬಹಳ ಚೆನ್ನಾಗಿ ಹೇಳ್ತಾ ಇದ್ದೀರಾ. ಏನು ಬಂದ್ರು, ಏನು ನಡೆದ್ರು ನೀನು ಈ ಮನೆ ಮಾರೋದಿಲ್ಲ ಅಂತ ಊರವ್ರ ಮುಂದೆ ನಂಗೆ ಭಾಷೆ ಕೊಡು. ಏನಪ್ಪ ಹೇಳ್ತಾ ಇದ್ಯಾ ನೀನು? ಈ ಮನೆ ನಾನು ಮಾರಬಾರ್ದ? ನನ್ನ ಮನೆ, ನನ್ನ ಪರಂಪರೆ ನನಗೆ ಕೊನೆ ಆಗ್ಬಾರ್ದು. ಅದಕ್ಕೆ ಮಾತು ಕೊಡು. ಈ ಬುದ್ಧಿ ಮೊದಲೇ ಇರ್ಬೇಕಾಗಿತ್ತು. ಓದೋರು ಬಂದವ್ರಿಗೆಲ್ಲ ದಾನ ಕೊಟ್ಬಿಟ್ಟು ಆರಿಸ್ಬಾರ್ದು ಜಾಗದಲ್ಲೆಲ್ಲ ಕಾಗೆ ಆರಿಸ್ಬಿಟ್ಟು ನನಗೆ ಈ ಗತಿ ತಂದಿಟ್ಬಿಟ್ಟಲ್ಲಪ್ಪ. ಏನಪ್ಪ ಸಾಯ್ತಾ ಇರೋ ಮನುಷ್ಯನ ಹತ್ರ ಮಾತಾಡೋ ಮಾತಾ ಇದು? ಇವ್ರು ನಿಮ್ಮಪ್ಪನ? ನಮ್ಮಪ್ಪ ಕಣ್ರಿ. ಅದೆಲ್ಲ ಬಿಡು, ಕೊನೆಗಾಲದಲ್ಲಿ ನೆಮ್ಮದಿಯಾಗಿ ಕಣ್ಣು ಮುಚ್ಚಲಿ, ಮಾತ್ ಕೊಡು. ಇವರು ನೆಮ್ಮದಿಯಾಗಿ ಕಣ್ಮುಚ್ಲಿ ಅಂತ ಮಾತು ಕೊಟ್ಟು ನಾನು ನೆಮ್ಮದಿ ಇಲ್ಲದೆ ಕಣ್ಬಿಟ್ಕೊಂಡಿರಲ್ಲ. ತಳಿಗಳು ಸಾಯೋ ಕಾಲ ಬಂತು. ಅವ್ರ ಮಾತು ಕೇಳು. ಮನುಷ್ಯನ ಮರ್ಯಾದೆ ಉಳಿಸ್ಬೇಕು. ಈ ವಯಸ್ಸಲ್ಲಿ ಅವ್ರ ಜೊತೆಗೆ ಸಾಕಾಗ್ಬೇಕು. ಮಾತು ಕೇಳು. ಮನಸ್ಸಿಗೆ ಶಾಂತಿ ಬೇಕು. ದೊಡ್ಡವರಿಗೆಲ್ಲ ಹೇಳ್ತಾ ಇಲ್ಲ. ಮಾತು ಕೇಳು. ಅದು ನನ್ನ ಎದೆ ಮೇಲೆ ಕಲ್ಲ ಹಾಕಿ ನಗುತ್ತಾನೆ ಹೋಗ್ಬಿಟ್ಟಲ್ಲಪ್ಪ ನನ್ ಮಕ್ಳ. ಈಗ ನಿಮ್ಗೆ ಸಮಾಧಾನ ಆಯ್ತಾ? ಅಯ್ಯೋ, ಈ ಕಾನ್ಗೆ ಹೆಂಗ್ ಮಂಗಳಾಡೋದು? ಮುಟ್ಟಾಳಂತರ ಮೆಲ್ಲಗಪ್ಪ. ಮುಟ್ಟಾಳಂತರ ಮನೆ ಮರಲ್ಲ ಅಂತ ಭಾಷೆ ಕೊಟ್ಬಿಟ್ಟಿದ್ಯಾ? ನಾನು ಎಲ್ಲಪ್ಪ ಕೊಟ್ಟೆ? ಅವ್ರೇ ಇಸ್ಕೊಂಡ್ರು. ಮತ್ತೆ ನನ್ನ ಸಾಲದ ಗತಿ. ನಾನು ಹೇಳಿದ್ನಲ್ಲ, ಈ ಮನೆನ ಕಾಗೆ ಆರಿಸ್ಬಿಟ್ಟು ವಾಪಸ್ ಕೊಟ್ಬಿಡ್ತೀನಿ. ಮನೆ ಮಾರಲ್ಲ ಅಂತವ್ರಿಗೆ ಭಾಷೆ ಕೊಟ್ಟಿದ್ಯಲ್ಲ. ಈಗ ನಾನು ಭಾಷೆ ಕೊಟ್ಟಿದ್ದಾನೆ. ಆ ಮುದುಕ ಹ್ಯಾಪಿಯಾಗಿ ಪ್ರಾಣ ಬಿಟ್ಟಿತ್ತು. ಅಲ್ಲೋಡಪ್ಪ, ಅಲ್ಲಿ ನೋಡಪ್ಪ, ಕನ್ನಡಕ ಹಾಕೊಂಡು ಫಿಲಮ್ ಆಕ್ಟರ್ ತರ ನಾನು ಎದೆ ಮೇಲೆ ಕಲ್ಲ ಹಾಕ್ಬಿಟ್ಟು ಹೋಗ್ತಾವನಲ್ಲಪ್ಪ. ನೋಡು, ಇನ್ಮೇಲೆ ಆ ಮುದುಕನಿಂದ ನಮ್ಗೆ ಯಾವ ಸಮಸ್ಯೆನೂ ಬರಲ್ಲ. ಅದ್ ಸರಿ, ಈ ಬೈಯರ್ಸ್ ಬಂದ್ರಲ್ಲಿ ಎಲ್ಲೋದ್ರು? ಎಲ್ಲ ಬಾಯಿಗೆ ಬಂದಾಗ ಬೈದು ಹೊರಟೋದ್ರು. ಒಳ್ಳೆ ಎಡ್ಬಿಟ್ಟಾಗೋಯ್ತೆ. ಏನ್ ಮಾಡೋದೀಗ? ಒಂದ್ ಕೆಲಸ ಮಾಡೋಣ, ನಾನು ಹೋಗಿ ಆ ಮುದುಕನ ಬೆಂಕಿ ಹಾಕ್ಬಿಟ್ಟು ಹೋಗ್ಬಿಡ್ತೀನಿ. ನೀನು ಈ ಬಯಸ್ನ ಕರೆದ್ಬಿಟ್ಟು ಅಡ್ಜಸ್ಟ್ ಮಾಡಿ ಕೊಡು, ಆಯ್ತಾ? ಅಣ್ಣ, ಬಂದಿರೋರಿಗೆಲ್ಲ ಊಟ ತಿಂಡಿ ವ್ಯವಸ್ಥೆ ಮಾಡ್ಬೇಕು, ಸ್ವಲ್ಪ ದುಡ್ಡು ಕೊಡು. ಅಯ್ಯೋ ಅಲ್ಕ, ನನ್ ಮಕ್ಳ ಮೊದ್ಲೇ ಚಿತ್ರಾನ್ನಾಗಿ ಸಾಯ್ತಾ ಇದ್ದೀನಿ. ಯಾವನಾದ್ರೂ ನೆಗದ್ ಬಿದ್ದು ಅವ್ನಿಗೆ ಹಾಲು ತುಪ್ಪ ಬಿಡ್ಬೇಕು ಅಂದ್ರೆ ಬಂದ್ಬಿಡ್ತಿರಲ್ಲ ತಿನ್ನಕ್ಕೆ. ಅಲ್ಲ, ಸತ್ತಿರೋರು ಏನು ಕೇಳಲ್ಲ, ಬದುಕಿರೋರು ಸಾಯ್ತಿರಲ್ಲ. ಗಣೇಶ, ಅದೆಲ್ಲ ಸಂಪ್ರದಾಯ ಕಣಪ್ಪ. ಯಾವ ಸಂಪ್ರದಾಯನೋ ಮಾಡಿದವನು ಮೊದ್ಲು ನೋಡಿಬೇಕು. ಅದ್ ಸರಿ, ಸ್ವಲ್ಪ ದುಡ್ಡಿದ್ರೆ ಕೊಡಪ್ಪ. ನಾನ್ ಕೊಡ್ಬೇಕಾ? ಕೊಡಪ್ಪ, ಮನೆ ಮಾರ್ಕೊಡ್ತೀನಿ. ಏನೇನು ಸಾಲದಲ್ಲಿ ಇರ್ತೀಯ, ಮತ್ ಸಾಲ ಮಾಡ್ತೀಯ, ತಿರ್ಗಾ ಸಾಲ ಕಟ್ಟ್ಯಾ. ತಗೊಳ್ಳಿ. ಆಮೇಲೆ ಏನಣ್ಣ? ಹೋಗಿ ಚೆನ್ನಾಗ್ತೀನಿ, ಆಯ್ತಾ? ಆಯ್ತಣ್ಣ. ಬೆಂಕಿ ಹಾಕ್ರೋ, ಎದ್ಗಿದ್ ಬಂದ್ಬಿಟ್ಟಾನೋ ಕಾಗೆ.